ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಮರು ಸೇರ್ಪಡೆ ವಿಚಾರವಾಗಿ ದೇವನಹಳ್ಳಿ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಮರು ಸೇರ್ಪಡೆಯಿಂದ ಕಾಂಗ್ರೆಸ್ಗೆ ಯಾವ ಲಾಭವೂ ಇಲ್ಲ, ಯಾವುದೇ ತರಹದ ಬೆಳವಣಿಗೆಯೂ ಇಲ್ಲ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ನೀಡಿದ್ದಾರೆ. ಭಾವೈಕ್ಯತೆಯನ್ನು ಕಾಪಾಡಬೇಕು. ಸಂವಿಧಾನಬದ್ಧವಾಗಿ ಭಾರತ ಖಂಡದಲ್ಲಿ ಎಲ್ಲ ಭಾರತೀಯರು, ಹಿಂದೂ, ಮುಸಲ್ಮಾನ್, ಕ್ರೈಸ್ತರು, ಬುದ್ಧರು, ಜೈನ್, ಪಾರ್ಸಿಕರು ಎಲ್ಲ ಗಾಂಧೀಜಿಯವರ ಜೊತೆಯಲ್ಲಿ ಪ್ರಾಣ ಬಲಿದಾನವನ್ನು ಕೊಟ್ಟು ಜೈಲುವಾಸ ಮಾಡಿದ್ದಂಥ ಜನ, ಎಲ್ಲ ಸಮುದಾಯಗಳು, ಎಲ್ಲ ಧರ್ಮಗಳು, ಎಲ್ಲ ವರ್ಗದ ಜನ ಕೂಡ ಶಾಂತಿಯಿಂದ, ತಾಳ್ಮೆಯಿಂದ ಒಗ್ಗಟ್ಟಾಗಿರಬೇಕು ಅನ್ನೋದೇ ಗಾಂಧೀಜಿಯವರ ಚಿಂತನೆ. ಗಾಂಧೀಜಿಯವರು ಈ ರಾಷ್ಟ್ರಕ್ಕಾಗಿ ಪ್ರಾಣ ಬಲಿದಾನವನ್ನು ಮಾಡಿ ಈ ಎಲ್ಲ ಧರ್ಮಗಳು ಕೂಡ ಪ್ರೀತಿ ವಾತ್ಸಲ್ಯದಿಂದ ಬಾಳಿ ಬದುಕಿರಿ ಅಂತ ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಅದೇ ಪ್ರಕಾರ ಗಾಂಧೀಜಿಯವರ ಒಂದು ಪಂಡಿತ್ ಜವಾಹರ್ಲಾಲ್ ನೇತೃತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ಪೀಠಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿ ಜಗತ್ತಿನ ಅತ್ಯುತ್ತಮವಾದಂಥ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದಲ್ಲಿ ಎಲ್ಲ ಕಟ್ಟಕಡೆಯ ವ್ಯಕ್ತಿ ಭಾರತದಲ್ಲಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತ ಯಾವುದೇ ವರ್ಗದವರಾಗಿ, ಯಾವ ಧರ್ಮದವರಾಗಿ ಎಲ್ಲರೂ ಸಮವಾಗಿ ಬಾಳಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಸಂಕೇತವಾಗಿ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ವಿಶೇಷವಾಗಿ ನಮ್ಮ ಸಮಾಜ ಕಲ್ಯಾಣ ಸಚಿವರು ಮಹದೇವಪ್ಪನವರು, ನಾವೆಲ್ಲ ಒಟ್ಟಿಗೆ ಸೇರಿ ಈ ಒಂದು ಜಾತ್ರೆಯನ್ನು ಏನು ಮಾಡ್ತಾಯಿದ್ದೀವಿ, ಇದರಿಂದ ದೇಶಕ್ಕೆ ಸಂದೇಶ ಹೋಗಬೇಕು, ಹಳ್ಳಿ ಹಳ್ಳಿಗೂ ಸಂದೇಶ ಹೋಗಬೇಕು. ಇಡೀ ಭಾರತ ಖಂಡದಲ್ಲಿ ಸಂವಿಧಾನ ಏನು, ಇದನ್ನು ಯಾಕೆ ಸದುಪಯೋಗ ಮಾಡ್ಕೊಬೇಕು, ಎಲ್ಲರೂ ಯಾಕೆ ಕೂಡಿ ಬಾಳಬೇಕು, ಯಾವ ರೀತಿ ಕಾನೂನಲ್ಲಿ ಎಲ್ಲರಿಗೂ ಅವಕಾಶ ಇದೆ ಅದನ್ನು ಸದುಪಯೋಗ ಮಾಡಬೇಕು ಅನ್ನೋ ಸಂದೇಶವನ್ನು ಹಳ್ಳಿಯ ಮಟ್ಟದಲ್ಲಿ ಮನೆ ಮನೆಗೂ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಫೆಬ್ರವರಿ 24ರಿಂದ 2 ದಿನ ಬೃಹತ್ ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ. ಇದು ಇವತ್ತು ನಾವು ಇನಾಗ್ರೇಷನ್ ಕೂಡ ಮಾಡಿದ್ದೀವಿ. ಜನ ಇದನ್ನು ಅರ್ಥಕೊಂಡು ಶಾಂತಿಯಿಂದ, ಸಮಯದಿಂದ ಹಳ್ಳಿಯಲ್ಲಿ ಎಲ್ಲರೂ ಒಟ್ಟಿಗೆ ಬಾಳಿ ಬದುಕಬೇಕು, ಎಲ್ಲರಿಗೂ ಸಮವಾಗಿ ಹಕ್ಕಿದೆ ಅನ್ನೋದನ್ನು ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಸರ್, ಈಗ ಚನ್ನರಾಯಪಟ್ಟಣದ ರೈತರದ್ದು ಮೊನ್ನೆ ಸಭೆ ಆಯಿತು ಸರ್, ಏನು ಅಂತಿಮವಾಗಿ ತೀರ್ಮಾನ ಆಯಿತು ಸರ್? ಇನ್ನೂ ತೀರ್ಮಾನ ಮಾಡಿಲ್ಲ, ತೀರ್ಮಾನ ಮಾಡ್ತೀವಿ. ಈಗ ಸರ್, ಬಸವರಾಜ ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಅವರು ಮತ್ತೆ ಗರುವಾಪಸಿ ಆಗಿರೋದು ಬಿಜೆಪಿಗೆ ವರದಾನ ಆಗುತ್ತಾ, ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ, ಮೈನಸ್ ಆಗುತ್ತಾ? ನಮಗಿದ್ರಿಂದ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ನೋಡಿ ಸರ್, ಮತ್ತೆ ಈಗ ನೀವು ಹೋಗ್ತಾರೆ ಅಂತ ದೇವನಹಳ್ಳಿ ಬಿಟ್ಟು, ದೇವನಹಳ್ಳಿಯವರು ಓಟ್ ಕೊಟ್ಟಿದ್ದಾರೆ, ಬಿಡೋದು ಕಷ್ಟ. ಹೈಕಮಾಂಡ್ ಏನು ಹೇಳ್ತದೆ ಕಾಯೋಣ. ಅಂದ್ರೆ ಪ್ರಶ್ನಾರ್ಥಕನ ಆಚರಣೆನಾ ಸರ್? ಥ್ಯಾಂಕ್ ಯು.